ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮಿಸ್ಟರ್ ಕ್ರಿಯೇಟರ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಶಾರ್ಟ್ ಮೂವಿಗಳಿಗೆ ಯಾವ ಥರ ತಮ್ಮೇಲ್ನ ಕ್ರಿಯೇಟ್ ಮಾಡೋದು, ಅಂದರೆ ತಮ್ಮೇಲ್ನ ಯಾವ ಥರ ಡಿಸೈನ್ ಮಾಡೋದಂತ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ ಸ್ನೇಹಿತರೆ. ಯಾಕಂದರೆ ನೀವು ಕೊನೆ ತನಕ ನೋಡಿದಾಗ ಮಾತ್ರ ನಿಮ್ಮ ಒಂದು ತಮ್ಮೇಲ್ನ ಎಡಿಟ್ ಮಾಡ್ಬೋದು. ಸೊ ಮತ್ತೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ. ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೂಲಕ ಹೋಗಿ ನೀವು, ಇಲ್ಲಾಂದರೆ ಲಿಂಕ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ನ್ಯೂ ಟೆಕ್ಸ್ಟ್ ಅಂತೇಳಿ ಬರುತ್ತೆ. ಸೊ ಇದನ್ನು ಏನು ಮಾಡಬೇಕಾಗತ್ತೆ ಅಂದರೆ, ನೀವು ಇವಾಗಿದ್ದು ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ನ ತೆಗೆದು ನೀವು ತಮ್ಮೇಲ್ಗೆ ಒಂದು ಸೈಜು ಸೆಟ್ ಆಗುವಂಥದ್ದೊಂದು ಬ್ಯಾಕ್ಗ್ರೌಂಡ್ ಸೈಜ್ನ ಸೆಟ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಅಂದರೆ, ಇಲ್ಲಿ ಲೇಯರ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಥವಾ ಯೂಟ್ಯೂಬ್ ತಮ್ಮೇಲ್ ಅಂತ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಬಂತು ಟೆಕ್ಸ್ಟ್. ಇವಾಗ ನಾನು ಡಿಲೀಟ್ ಮಾಡ್ಕೊತಾ ಇದ್ದೀನಿ, ಇವಾಗ ಬೇಡ, ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದ್ರ ಮೇಲೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಅಂದರೆ ನಿಮ್ಮ ಒಂದು ಶಾರ್ಟ್ ಮೂವಿದು ಫೋಟೋ ಹಾಕಬೇಕಾಗತ್ತೆ. ಫೋಟೋ ಶೂಟ್ ಮಾಡ್ಕೊಂಡಿರ್ತೀರಲ್ವ, ಅದೇ ಫೋಟೋ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವ ಒಂದು ಫೋಟೋನ ನೀವು ಶೂಟ್ ಮಾಡ್ಕೊಂಡಿರ್ತೀರಲ್ವ, ಆ ಒಂದು ಫೋಟೋನ ತೊಗೊಂಡು ಇಲ್ಲಿ ಇಂಪೋರ್ಟ್ ಮಾಡಿ. ಇದನ್ನು ಸಹ 16:9ಗೆ ಸೆಟ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋ ಬಂತು. ಇದನ್ನು ಫುಲ್ಲು ಸೆಟ್ ಮಾಡಿಕೊಂಡು ಫ್ರೇಮ್ಗೆ ಅಡ್ಜಸ್ಟ್ ಮಾಡಿ. ಸ್ವಲ್ಪ ದೊಡ್ಡದು ಮಾಡಿಕೊಂಡು ಫ್ರೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಬಿಡಿ. ಸೊ ಲಾಕ್ ಮಾಡ್ಕೊಳ್ಳೋದ್ರಿಂದ ನಿಮಗಿದು ಎಲ್ಲಿಗೂ ಮೂವ್ ಆಗೋಲ್ಲ ಕ್ಲಿಕ್ ಮಾಡಿದ್ರೆ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ, ಇದ್ರ ಮೇಲೆ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಅಂದರೆ ನಿಮ್ಮ ಒಂದು ಏನು ಶಾರ್ಟ್ ಮೂವಿ ಇರುತ್ತಲ್ವ, ಅದರದ್ದು ಒಂದು ಟೈಟಲ್ನ ಕೊಡಬೇಕಾಗತ್ತೆ. ಮೂವಿಗೆ ಯಾವುದೇ ಒಂದು ಮೂವಿಗೆ ಟೈಟಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅಂದರೆ ಮೂವಿ ನೇಮು. ಸೊ ಅದನ್ನು ಯಾವ ಥರ ಅಂದರೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬಂತಲ್ವ, ನೀವು ಯಾವುದನ್ನು ನೀವು ಬರೆದು ಅಂದರೆ ಟೈಟಲ್ ಇರ್ತಾರಲ್ವ, ಅದನ್ನು ನೀವು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗಿವಾಗ ಯೂನಿಕ್ ಕೋಡ್ಗಳು ಬಂದಿದ್ದಾವೆ. ಸೊ ಇದನ್ನು ನಾನು ಇವಾಗ ಫಾಂಟ್ನ ಚೇಂಜ್ ಮಾಡ್ಕೊತೀನಿ ಕನ್ನಡಕ್ಕೆ. ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇವಾಗ ಇದನ್ನು ಫಾಂಟ್ನ ನಾನು ಚೇಂಜ್ ಮಾಡ್ತೀನಿ. ಯಾವ ಥರ ನೋಡ್ತಾ ಇರ್ಬೋದು, ಇಲ್ಲಿ ಚೇಂಜ್ ಆಯಿತು. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೇನ್ ಇದನ್ನ ಇವಾಗ ಸಪ್ರೇಟು 2 ಲೈನು ಸಪ್ರೇಟ್ ಮಾಡ್ಕೊತೀನಿ. ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿನ್ನ ಒಂದು ಅನ್ನೋದಿದೆ ಅಲ್ವ, ಅದನ್ನು ದೊಡ್ಡದಾಗಿ ಮಾಡ್ತೀನಿ. ಸೊ ಇವಾಗ ಇದನ್ನು ಕಾಪಿ ತೊಗೊಂಡು ಮುಂಚೆ ಕಟ್ ಮಾಡಿ ಇಟ್ಟಿದ್ನಲ್ವ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಸೊ ಓಕೆನಾ? ನೋಡ್ತಾ ಇರ್ಬೋದು, ಇಲ್ಲಿ ಪೇಸ್ಟ್ ಆಯಿತು. ಇವಾಗ ಇದನ್ನು ನೀವು ಸ್ವಲ್ಪ ರೊಟೇಷನ್ ಆಗಿದೆ. ಓಕೆ, ಕೆಳಗಿನ ಫಾಂಟ್ನ ಚೇಂಜ್ ಮಾಡ್ಕೊಂಬಿಡಿ. ಎರಡು ಒಂದೇ ಥರ ಫಾಂಟ್ ಇದ್ದರೆ ನಿಮಗೆ ನೀಟಾಗಿ ಕಾಣಲ್ಲ. ಸೊ ಹಾಗಾಗಿ ಇದನ್ನು ಚೇಂಜ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಚೇಂಜ್ ಆಯಿತು. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ, ಇವಾಗ ಎರಡು ವೈಟ್ ಆಗಿದೆ ಅಲ್ವಾ, ಸೊ ಅದನ್ನು ನೀವು ಇವಾಗ ಚೇಂಜ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಕಲರ್ ಬೇಕು ಆ ಕಲರ್ನ ನೀವಿಲ್ಲಿ ತೊಗೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಇದೆ, ವೈಟ್ ಇದೆ, ಎಲ್ಲನೂ ಇದೆ. ಬಟ್ ನಿಮ್ಗೆ ಯಾವುದು ಲುಕ್ ಕಾಣುತ್ತೆ ಬ್ಯಾಕ್ಗ್ರೌಂಡ್ಗೆ ಅನ್ನೋದನ್ನು ನೀವೇ ಚೂಸ್ ಮಾಡಬೇಕಾಗತ್ತೆ. ಸೊ ನಾನು ವೈಟೇ ಇರಲಿ. ಅದಾದಮೇಲೆ ಇದಕ್ಕೆ ನಾನಿವಾಗ ಸ್ವಲ್ಪ ಏನು ಮಾಡ್ತೀನಿ ಅಂದರೆ, ಬಾರ್ಡ್ರನ್ನ ಕೊಡ್ತೀನಿ. ಸೊ ಬಾರ್ಡ್ರ್ ಇಲ್ಲ, ಅದಕ್ಕೆ ನಾನಿವಾಗ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಎನೇಬಲ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಬಾರ್ಡ್ರ್ ಬಂತು. ಓಕೆನಾ? ಸೊ ಇವಾಗ ನಿನ್ನ ನೆನಪು ಕೆಳಗಡೆ ಪ್ರೀತಿಯ ನೆನಪಿನ ಪಯಣ ಅಂತ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ,
ನಿಮಗೆ ಎಕ್ಸ್ಟ್ರಾ ಏನಾದರೂ ಫೋಟೋ ಆ್ಯಡ್ ಮಾಡಬೇಕಾಗತ್ತೆ ಅಂದರೆ ಸೊ ಇಲ್ಲಿ ಮಿಡ್ಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಗೇನ್ ನೀವು ನಿಮ್ಮ ಒಂದು ಫೋಟೋಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಎಷ್ಟು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡಿಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಶಾರ್ಟ್ ಮೂವಿಗೆ. ನೆಕ್ಸ್ಟ್ ಇದಾದಮೇಲೆ ನಿಮಗೇನಾದರೂ ಸೊ ವ್ಯೂಸ್ ಬಂದಿರುತ್ತಲ್ವ, ಎಷ್ಟು ವ್ಯೂಸು 100K ವ್ಯೂಸ್ ಬಂದಿರುತ್ತಲ್ವ, ಸೊ ಅದನ್ನು ನೀವು ಟೆಕ್ಸ್ಟಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 100K ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನೋಡ್ತಾ ಇರ್ಬೋದು ಇದು ಹೈಲೈಟ್ ಆಗಿ ಬರ್ತಾಯಿದೆ. ಇವಾಗ ಇದನ್ನು ನಾನು ಫಾಂಟ್ನ ಚೇಂಜ್ ಮಾಡ್ತೀನಿ. ಓಕೆನಾ. ಚೇಂಜ್ ಮಾಡಿ ಸೊ ನೆಕ್ಸ್ಟು ಕ್ಲೋಸ್ ಮಾಡಿ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದ್ರ ಮುಂದ್ಗಡೆ ವ್ಯೂಸ್ ಅಂತ ಬರಿಬೇಕಲ್ವ, ಸೊ ಹಾಗಾಗಿ ಅದನ್ನು ನಾನು ಸಪ್ರೇಟ್ ಟೆಕ್ಸ್ಟ್ ಮಾಡಿಕೊಂಡು VIEWS. ಓಕೆನಾ. ಸೊ ಇದನ್ನು ನಾನು ತೊಗೊತೀನಿ. ಇದನ್ನು ಸಹ ನಾನಿವಾಗ ಫಾಂಟ್ನ ಚೇಂಜ್ ಮಾಡ್ತೀನಿ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಚೇಂಜ್ ಆಯಿತು. ಓಕೆನಾ. ಸೊ ಇದನ್ನು ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಎಲ್ಲ ಹಾಕ್ತೀನಿ, ಇದನ್ನು ಸಹ ಎಲ್ಲ ಹಾಕ್ತೀನಿ. ಇದು 100K ವ್ಯೂಸು ಅಥವಾ 1 ಮಿಲಿಯನ್ ವ್ಯೂಸ್ ಆದಾಗ ಎಡಿಟ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸಿರೋದು. ಸೊ ನಾನಿವಾಗ ಇದನ್ನು ಡಿಲೀಟ್ ಮಾಡ್ತೀನಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದು ಯಾವುದು ಆ್ಯಡ್ ಆಗೋಲ್ಲ. ಸೊ ಇದೆಲ್ಲ ಆದಮೇಲೆ ಸ್ನೇಹಿತರೆ ಇದನ್ನು ನೀವು ಫಸ್ಟು ಸೇವ್ ಮಾಡ್ಕೊಂಬಿಡಿ. ಇದಕ್ಕೆ ಸ್ವಲ್ಪ ಕಲರ್ ಪಾಪಪ್ ಕೊಡಬೇಕಾಗುತ್ತೆ, ಯಾಕಂದರೆ ಇದು ತುಂಬ ಡಲ್ಲಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಇದನ್ನು ಸೇವ್ ಮಾಡ್ಕೊಂಬಿಡಿ. ಸೇವ್ ಇಮೇಜು, ನೆಕ್ಸ್ಟು ಅಲ್ಟ್ರಾ ಸೇವ್. ಓಕೆನಾ. ಸೊ ಸೇವ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗತ್ತೆ, ಅದೇ ಸ್ನ್ಯಾಪ್ಸೀಡು. ಆ ಸ್ನ್ಯಾಪ್ಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಫೋಟೋ ಪ್ರೀವಿಯಸ್ ಆಗಿ ಎಡಿಟ್ ಮಾಡಿರ್ತೀರಲ್ವ ಪಿಕ್ಸೆಲ್ ಲೆವೆಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಓಕೆನಾ. ನೋಡ್ತಾ ಇರ್ಬೋದು ಇಲ್ಲಿ ಬಂತು. ಇದನ್ನು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ಯೂನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಬ್ರೈಟ್ ಮಾಡಿ, ಜಾಸ್ತಿ ಬೇಡ, ಅದನ್ನ ಹತ್ತಿಟ್ಕೊಳ್ಳಿ ಸಾಕು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಗೇನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸ್ಯಾಚುರೇಷನ್ನ ಜಾಸ್ತಿ ಮಾಡಿ. ಓಕೆನಾ. ಸೊ ಹೈಲೈಟಾಗಿ ಕಾಣಬೇಕು ಫೋಟೋ, ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಹೈಲೈಟು ಇದು ಮುಂಚೆದು, ಸ್ವಲ್ಪ ಜಾಸ್ತಿ ಬೇಡ, ಜಾಸ್ತಿ ಆದರೆ ಡಾರ್ಕ್ ಆಗುತ್ತೆ. ಓಕೆ. ನೆಕ್ಸ್ಟು ಟೂಲ್ಸ್ ಮೇಲೆ ಟ್ಯೂನ್ ಇಮೇಜ್ ಮೇಲೆ ನೆಕ್ಸ್ಟ್ ಇನ್ನೊಂದು ಹೈಲೈಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೆಗ್ನೆಟ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಹಿಂಗೆ ಕ್ಲೋಸ್ ಕೊಡಿ. ಓಕೆನಾ. ನೋಡ್ತಾ ಇರ್ಬೋದು ಬಂತು. ಸ್ವಲ್ಪ ಇನ್ನರ್ನ ಬ್ರೈಟ್ ಮಾಡ್ತೀನಿ. ಓಕೆನಾ. ಈ ಥರ ನಿಮ್ಮ ಒಂದು ಶಾರ್ಟ್ ಮೂವಿ ಒಂದು ಬ್ಯಾಕ್ಗ್ರೌಂಡನ್ನ ಪಾಪಪ್ ಮಾಡ್ಬೋದು. ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ, ಸೊ ಹಾಗಾಗಿ ಇದು ಬೇಡ ಅಂದರೆ ನೀವು ನೆಕ್ಸ್ಟು ಈ ಕ್ಲಿಕ್ ಮಾಡಿಕೊಂಡು ಅಂಡು ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೋಗುತ್ತೆ. ರಿಟರ್ನ್ ಬೇಕಂದರೆ ರೀಡೋ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸ್ವಲ್ಪ ಇದು ಜಾಸ್ತಿ ಆಯಿತು ನನಗೆ. ಸೊ ಇವಾಗ ವ್ಯೂ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಗೇನ್ ಇದನ್ನು ನಾನು ಸೆಟ್ಟಿಂಗ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದು ಜಾಸ್ತಿ ಆಯಿತು, ಸೊ ಹಾಗಾಗಿ ಓಕೆ, ಇಷ್ಟು ಸಾಕು. ಸೊ ಇಲ್ಲಿ ನೋಡ್ತಾ ಇರೋದು ಮುಂಚೆದು, ಇದು ನಂತರದ್ದು ಎಡಿಟ್ ಆದಮೇಲೆ ಯಾವ ಥರ ಆಗುತ್ತೆ ಅನ್ನೋದು. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಇದಕ್ಕೆ ಬೇಕಂದರೆ ನೀವು ಬಾರ್ಡ್ರನ್ನ ಹಾಕ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಾನಿವಾಗ ಬಾರ್ಡ್ರನ್ನ ಹಾಕಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸೇವ್ ಪರ್ಪೋಸು, ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಎಡಿಟ್ ಆಗಿರುತ್ತೆ, ಅಂದರೆ ನಿಮ್ಮ ಒಂದು ಶಾರ್ಟ್ ಮೂವಿ ತಮ್ಮೇಲೂ ಎಡಿಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ನಿಮ್ಮ ಒಂದು ತಮ್ಮೇಲ್ನ ಎಡಿಟ್ ಮಾಡ್ಕೋಬೋದು. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.